ಇದಾನೆ ಕಟ್ಟೇಜ ಕೊಡು. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಬೆಳಗ್ಗೆ ಬಿಸಿ ನೀರು ಕುಡಿತಾ ಇದ್ದೀನಿ. ಈಗ ಒಂದು ಚಹಾ ಆಯಿತು ನಂದು. ಚಹಾ ಆಗಿ ಬಿಸಿ ನೀರು ಕೊಡ್ತಾ ಇದ್ದೀನಿ. ಹೊಟ್ಟೆ ಎಲ್ಲ ಕೊಡಿ ಇರದಾನೆ ಮುಗುಡು ವಿಷ್ಣು ಬಿಡ ವಿಷ್ಣು ಮುಗುಡು ಯಾವ ಪದ್ಧತಿ ಆಯ್ತ ಕಿನ್ನಿ ರಾವನಿತ್ತು ಇತ್ತು ನಮಕ್ ಬೇರೆ ಬೇರೆ ಉಂಟು. ಕೃಷಿ ಮನ್ಪೇರುಂಡು ಅವರ ದೇರ್ಲಾಟೆ ಪಾಯರುಂಡು. ಐನು ಬುಡ್ದು ನೀನೆ ಮೀನು ಉಪ್ಪಡ ಅವ್ರು ಬರ್ಸೋಗುದಾಲ ಅಂದು ಮೀನು. ನಾನಂತೂ ಹೇಳಲಿಕ್ಕೆ ಹೊರಟಿದ್ದೆ, ಅವನದಿದ್ದದ್ದೇ ಮೀನೆಲ್ಲ. ಈಗ ಇವತ್ತೊಂದು ರಿಟರ್ನ್ ಉಂಟು ಗೈಸ್, ನಿನ್ನೆ ನೋಡಿರ್ಬೋದು, ನಾನೊಂದು ತೋರಿಸ್ತೇನೆ ನಮಗೆ. ಇದು ಗೈಸ್, ಈಗ ಇದು ಉಂಟಲ್ಲ ಚಂದ ಇತ್ತು. ನಮಗೆ ರ್ಯಾಕ್ ಬೇಕಿತ್ತು, ನಿನ್ನೆ ಲಾಗಲ್ಲಿ ಗೊತ್ತಿರ್ಬೋದು ನಿಮಗೆ. ಆ ರ್ಯಾಕಿಗೆ ಇದು ಪರ್ಫೆಕ್ಟ್ ಇತ್ತು ಆಯಿತಾ, ಆದರೆ ಇದು ಸ್ಕ್ರೂವೇ ಇಲ್ಲ. ಅದಕ್ಕೋಸ್ಕರ ನಾನು ಇವತ್ತಿನ ರಿಟರ್ನ್ ಮಾಡ್ತಾ ಇದ್ದೇನೆ. ಹಾಗೆ ಮತ್ತೇನಂತ ಹೇಳಿದರೆ, ನನ್ನ ಟ್ರೈಪೋಡ್ ಕಟ್ಟಾಗಿದೆ ಗೈಸ್. ಎಷ್ಟು 1000 ಕೊಟ್ಟಿದ್ದೆ ಇದಕ್ಕೆ, ಕಟ್ಟಾಗಿದೆ. ಈಗ ನಾನು ಒಂದು ಚಿಂಚಿಗೆ ಒಂದು ಪ್ರ್ಯಾಂಕ್ ಮಾಡುವ ಅಂತೇಳಿ, ಅಂದರೆ ಇದು ನನ್ನಷ್ಟಕ್ಕೆ ಕಟ್ಟಾಗದ, ಅವನೇನು ಕಟ್ ಮಾಡಿದಲ್ಲ. ಈಗ ನಿಮಗೆ ಅವನಿಗೆ ಒಂದು ಸಾಮ ಬೈಯುವ. ಈಗ ಹೋಗಿದೆ, ಈಗ ನೋಡಿ ಈ ಪ್ರ್ಯಾಂಕ್ ನೋಡಿ. ಈಗ ನಾನು ನಾಟಕ ಶುರುವಾಗ್ತದೆ. ಇಲ್ಲಿದ್ದಾನ ಚಿಂಚ, ಓ ಚಿಂಚು, ಒಂದು ಟ್ರೈಪೋಡ್ ಹೇಗೆ ಕಟ್ಟಂದು, ಟ್ರೈಪೋಡ್ ಹೇಗೆ ಕಟ್ಟಂದು ಕಟ್ಟುವಂತೀನಿ ಅಮ್ಮ ಅಂಡಿ ಹೊರ ಓಪನ್ ಅಂತೂಲ ಪುಲಿ ಕಾರೇ ಪುಲಿದ್ದೀನಿ ಮುರಾಣಿ ಗಣತೀನಿ ಅಂದೇನು ತೂಲ ಕಾರ್ ಅವ ಅಂದೆ ಬಕ ಈ ಪೊಕ್ಕಡೆ ನೀನೇನ ಒಂದು ಸಾರ ಕೊಡ್ತು ನಾ ಈಗ ಆತೆಡ್ಡೆ ಟ್ರೈಪೋಡ್ ಯಾನು ಯೂಸ್ ಮಂತೊಂತೀನಿ. ಒಂಜೇ ಟ್ರೈಪೋಡ್ ದೇ ಬೋಲ್ತು ಅರಿ ಬಕೇರಿ ತುಲೆ ಬಲ ಇರದು ಎಕ್ಕಲು ನೀ ಮತ್ತೆ ನಮ್ಮ ಗೂಡು ಗೈಸ್ ನಿನ್ನೆಯಿಂದ ನಾನು ನಾಳೆ ಕೊಡ್ತೇನೆ ಇವತ್ತು ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ಮಳೆ ಇತ್ತಂತೆ, ಹಾಗೆ ಇವತ್ತು ಕನ್ಫರ್ಮ್ ಸಾಯಂಕಾಲ ಕೊಡ್ತೇನೆ ಅಂತ ಹೇಳಿದರು. ಸೊ ನೋಡುವ ಸಾಯಂಕಾಲ ಕೊಡ್ತಾರಾ ಏನು ಕತೆ ಅಂತೇಳಿ. ನನಗೆ ಒಂದು ದೇರ್ಲಕಟ್ಟೆ ಕೂಡ ಹೋಗ್ಲಿಕ್ಕೆ ಇತ್ತು, ಯಾಕಂದರೆ ಅದಕ್ಕೆ ಒಂದು ಮ್ಯಾಟ್ ಬೇಕು. ಅಂದರೆ ಆ ಗೂಡು ಬರ್ತದಲ್ಲ ಅದರ ಒಳಗಡೆ ಬ್ಲ್ಯಾಂಕ್. ಈಗ ನೆಲ ಒರೆಸಿ ಈಗ ಆದದ್ದು, ಈಗ ಮಣ್ಣಾಗಿ ಕೂಡ ಆಯಿತು. ಇಲ್ಲಿ ನೆಲ ಒರೆಸೋದಕ್ಕಿಂತ ಸುಮ್ಮನೆ ಕೂತ್ಕೊಳ್ಬೋದು ಮಾಡಿ. ನಮ್ಮ ಇದು ಸಿಗ್ತದಲ್ಲ ಅಂತ ಗೂಡು ಸಿಗ್ತದಲ್ಲ, ಗೂಡು ಕೆಳಗಡೆ ಈಗ ನಾಯಿ ಕೂತ್ಕೊಳ್ಳಿಕ್ಕೆ ಪ್ಲೇಸ್ ಇರ್ತದಲ್ಲ, ಅಲ್ಲಿ ಗ್ಯಾಪ್ ಅಂದರೆ ಒಟ್ಟೊಟ್ಟೆ ಇರ್ತದೆ. ಅದಕ್ಕೆ ಒಂದು ಮ್ಯಾಟ್ ಹಾಕ್ಬೇಕಂತ ಇದ್ದೇನೆ. ಯಾಕಂದರೆ ಮತ್ತೆ ಅದಕ್ಕೆ ಶೀಟ್ ಹಾಕ್ಲಿಕ್ಕೆಲ್ಲ ಹೋದರೆ ತುಂಬ ಕಾಸ್ಟ್ಲಿ ಆಗ್ತದೆ. ಅದಕ್ಕೋಸ್ಕರ ಅದರ ಹೋಲ್ ಉಂಟಲ್ಲ ಪಾರ್ಟ್, ಅದಕ್ಕೆ ಒಂದು ಮ್ಯಾಟ್ ಹಾಕಿ ಬಿಡೋದು. ಮ್ಯಾಟ್ ಹಾಕಿ ಮತ್ತು ಅವ್ರು ಗಲೀಜು ಏನಾದರೂ ಮಾಡಿದ್ರೆ ಮ್ಯಾಟ್ ತೆಗೆದು ಕ್ಲೀನ್ ಮಾಡ್ಬೋದು. ಹೊಟ್ಟೆದು ಮ್ಯಾಟ್ ಸಿಕ್ಕಿದ್ರೆ ನೀರು ಹಾಕಿ ಅಲ್ಲಿಂದೆಲ್ಲ ಹೋಗ್ತದೆ. ಹಾಗೆ ಒಂದು ಮಾಡುವ ಅಂತ ಇದ್ದೇನೆ. ಮತ್ತು ಈಗ ಇದು ನಿನ್ನೆ ಗೊತ್ತಿರ್ಬೋದು, ನಿನ್ನೆ ಲಾಗಲ್ಲಿ ನೋಡಿರ್ಬೋದು, ಚೆಂದಾಗಿದೆ. ಇಲ್ಲಿ ಸ್ವಲ್ಪ ಕ್ಲೀನ್ ಆಯ್ತು. ಈಗ ನಮ್ಮದೆಲ್ಲ ಇಲ್ಲೆಲ್ಲ ಒಟ್ರಾಶಿ ಇತ್ತು, ಡಬ್ಬ ಎಲ್ಲ ಅಲ್ಲಿ ಇಟ್ಟು ಚೆಂದಾಗಿ. ಮೊದಲಿಗಿಂತ ಎಷ್ಟೋ ಆಗ್ಬೋದು ಆಯಿತಾ. ಮೊದಲು ಹೇಗೆ ಇತ್ತಿದ್ದು ಇವಾಗ ನೋಡಿ ಪರವಾಗಿಲ್ಲ ಆಯಿತಾ. ಸ್ಟಾರ್ಟಿಂಗ್ ಒಟ್ಟಾರಿತ್ತು, ಯಾಕಂದರೆ ನಮ್ಮ ಹತ್ರ ಇರೋದು ಒಂದು ಸ್ಲ್ಯಾಪ್ ಗೈಸ್, ಇದು ಒಂದು ಉಂಟಲ್ಲ ಒಂದಿರೋದು. ಇಲ್ಲೊಂದು 2 ಇಡ್ತಾ ಇದ್ದರೆ ನಮಗೆಲ್ಲ ವಸ್ತೆಲ್ಲ ಇಟ್ಟು ಹೇಗೂ ಮ್ಯಾನೇಜ್ ಮಾಡ್ಬೋದು. ಹಾಗೆ ಮತ್ತು ಇದಕ್ಕೊಂದು ವ್ಯವಸ್ಥೆ ಮಾಡಬೇಕಂತ ಉಂಟು. ಅದು 150 ಬರ್ತದೆ. ಇದು ನೋಡಿ ನನಗೆ ಸಾಕಾಗಿ ಹೋಗಿದೆ. ಹಾಗೆ ಇದು ನಮ್ಮ ಮನೆ, ಅಂದರೆ ಮನೆ ಹೊಕ್ಕಲ್ಲಿ ನಾವು ಮಾಡಲಿಲ್ಲ, ನಾವು ಗಣಪತಿ ಹೋಮ ಮಾಡಿದ್ವಿ. ಅದಕ್ಕೆ ನಮ್ಮ ಪಕ್ಕದ ಮನೆಯವರು ಒಂದು ಕೊಟ್ಟ ಗಿಫ್ಟ್, ಅಂದರೆ ನಮ್ಮ ಮನೆ ಆದದಕ್ಕೆ ಕೊಟ್ಟದ್ದು. ಆಯಿತು ಸಾಧಾರಣ 6-5 ವರ್ಷ ಆಯಿತು ಇದಕ್ಕೆ ಗೈಸ್. ಫ್ಲಿಪ್ಕಾರ್ಟಿದ್ದು ಕಾಲ್ ಬಂತು, ಇವಾಗ ಬರ್ತೇನೆ ಅಂತ ಹೇಳಿದರು. ಇವಾಗ ಇದನ್ನೊಂದು ಕೊಟ್ಟು ರಿಟರ್ನ್ ಕೊಡುವ ಇದನ್ನು. ಮತ್ತು ನನ್ನದೊಂದು ಡೆಲಿವರಿ ಕೂಡ ಉಂಟು ಇವತ್ತು, ಅದನ್ನು ಕೂಡ ಪಿಕ್ ಮಾಡುವ. ಫುಲ್ ರಿವ್ಯೂ ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು ಆಯಿತಾ. ಯಾರು ಕೂಡ ಫಾಲೋ ಮಾಡಲಿಲ್ಲ ನೀವು ಫಾಲೋ ಮಾಡಿ, ನಾನು ಅಲ್ಲಿ ಕೂಡ ನಾನು ವೀಡಿಯೋ ಹಾಕ್ತಾ ಇರ್ತೇನೆ.
ಅನ್ಬಾಕ್ಸಿಂಗ್ ವಿಡಿಯೋ ಎಲ್ಲ ನಿಮಗೆ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಆಯಿತಾ, ಈಗ ನಾನು ವಿಡಿಯೋ ಮಾಡಿ ಹಾಕ್ತೇನೆ ಗೈಸ್. ನೋಡಿ ಈಗ ಇದು ಪ್ರಾಡಕ್ಟ್ಗೆ ನಾನು ರಿಪ್ಲೇಸ್ಮೆಂಟಿಗೆ ಅಂತ ಹೇಳಿದ್ದು, ಅದು ಪ್ರಾಡಕ್ಟ್ ಅಂದರೆ ಇದು ನೋಡ್ಬೋದು ನೀವು. ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಹಾಕಿದ್ದೇನೆ, ಯಾಕಂದರೆ ಇದು ನೋಡ್ಬೋದು. ಈಗ ಸಣ್ಣ ಜಾಗ ಸಾಕು ಇದನ್ನು ನಿಲ್ಲಿಸಲಿಕ್ಕೆ, ನಮ್ಮ ಇಷ್ಟು ದೊಡ್ಡ ಜಾಗ ಬೇಡ. ಮತ್ತು ನೋಡ್ಬೋದು ಈಗ ಸ್ಪೇಸಲ್ಲಿ ನೀವು ಎಂತ ಬೇಕಾದ್ರೆ ಇಡ್ಬೋದು. ನಾನು ಎಲ್ಲ ಇಲ್ಲಿ ಎಲ್ಲ ಅಮ್ಮ ಈ ಪ್ಲಾಸ್ಟಿಕಲ್ಲಿ ಇಟ್ಟದ್ದು ಎಲ್ಲ ಇಟ್ಟಿದ್ದೀನಿ, ಬಟಾಟೆಯಿಂದ ಹಿಡಿದು ನೀರುಳ್ಳಿ ಎಲ್ಲ ಇಟ್ಟಿದ್ದೀನಿ. ಈಗ ಚಂದ ಕಾಣ್ತದೆ ಕೂಡ ನೋಡ್ಬೋದು. ಇದನ್ನು ಎಲ್ಲಿ ಕೂಡ ನಿಲ್ಲಿಸಬೇಕು, ಇಲ್ಲಿ ಕೂಡ ನಿಲ್ಲಿಸ್ಬೋದು. ಈಗ ಇದನ್ನು ಎಂತ ಮಾಡುವ ಅಂತೇಳಿ ನಾನು ಚಪ್ಪಲಿ ಇಡುವ ಅಂತ ಡಿಸೈಡ್ ಮಾಡಿದ್ದೇನೆ ಹೊರಗಡೆ. ಗೈಸ್ ನಾನು ರೆಡಿ ಆದೆ. ಸಬ್ಸ್ಕ್ರೈಬರ್ ಕೊಟ್ಟ ಡ್ರೆಸ್ ಹಾಗೆ ಈಗ ಹೋಗಿದೆ ಎಲ್ಲ ಕಟ್ಟಿಗೆ ಹೋಗಿ ನಮ್ಮ ಇದಕ್ಕೆ ಒಂದು ಗೂಡು ಸಾಯಂಕಾಲ ಬರ್ತದೆ ಅಂತ ಉಂಟು, ಅದಕ್ಕೆ ನಾವು ತಂದಿಡುವ. ಮಳೆ ಅಲ್ವಾ, ಮತ್ತು ಸಾಯಂಕಾಲ ಹೋಗೋದು ಸರಿ ಆಗಲಿಕ್ಕಿಲ್ಲ, ಅದಕ್ಕೆ ನಾನು ಮ್ಯಾಟ್ ತರುವ ಅಂತ ಇದ್ದೇನೆ ಹೋಗಿದೆ ಎಲ್ಲ ಕಟ್ಟೆಯಿಂದ. ಬೇರೆ ಬೊಚ್ಚಾವಾಗ ಎಲ್ಲ ತಿಳಿದು ಮೀನವ ಗೊತ್ತಾದ ಚಂದ ಕಾಣ್ತದೆ ಅನಿಸಿದ್ದು. ನೋಡಿ ಎಷ್ಟು ಜಾಗ ಸೇವ್ ಆಗ್ತದೆ ಅಂತೇಳಿ ಚಂದ ಕಾಣ್ತದೆ. ಈಗ ಗ್ರೈಂಡರ್ ನೆತ್ತೋಲ್ಲ ಇದು ಇಂಚೆನೂ ಕೂಡ ಅಡಿಗೆ ಕೊನೆ ಬಂಡ ಪೂರಾ ಸಾಮಾನು ಪೂರ ಕಂತ ಪಿರೇ ಮಾಡಿ ನೆತ್ತು ಲೆಕ್ಕದ ಬಾಜನಂದು ಇವಳು. ಸರಿ ಬರ್ಪೆ ಮನೆಗೆ ಬಂದೆ. ಈಗ ಮ್ಯಾಟ್ ಇದೆ ಮ್ಯಾಟ್. ನಮ್ಮದು ಗೂಡೆಷ್ಟು ಉದ್ದ ಉಂಟು ಅಷ್ಟೇ ಆಗಲ್ಲ ಮಾಡಿ ನಾನು ತೊಗೊಂಡದಾಯ್ತಾ. ನನಗೆ ಸ್ವಲ್ಪ ಡಿಸ್ಕೌಂಟ್ ಎಲ್ಲ ಮಾಡಿ ಕೊಟ್ಟರು. ನಾನು ಯಾವಾಗಲೂ ಅದಕ್ಕೆ ಹೋಗ್ತೇನಲ್ಲ ಅದೆಲ್ಲ ಕಟ್ಟಿಗೆ, ಹಾಗೆ ಅದಕ್ಕೆ ತುಂಬ ಹೇಳಿದ್ರು. ಮತ್ತು ಡಿಸ್ಕೌಂಟ್ ಮಾಡಿ ನನ್ನ ಒಂದು ಬಜೆಟಿಗೆ ಕೊಟ್ಟರು ನನಗೆ. ಎಕ್ಸು ಖಾಲಿಯಾಗಿತ್ತು, ಹಾಗೆ ಒಂದು ಎಕ್ಸು ತೊಗೊಂಡು ಬಂದೆ. ಅಮ್ಮ ಊಟ ಮಾಡ್ತಿದ್ದಾರೆ. ಗೈಸ್ ನಮ್ಮ ಗೂಡು ನೋಡ್ಬೋದು, ಚಂದ ಉಂಟಲ್ಲ. ಈಗ ನಾವು ಇದರೊಳಗೆ ಮ್ಯಾಟ್ ಹಾಕುವ. ಮ್ಯಾಟ್ ಹಾಕಿ ನಮ್ಮ ನಾಯಿಗಳನ್ನು ಹಾಕುವ. ಬ್ಲಾಗಲ್ಲಿ ಎಷ್ಟು ಟೈಮಿಂಗ್ ಅಲ್ಲಿ ಗೂಡು ಅಂತ ಹೇಳ್ತಾ ಇದ್ದೆ, ಫೈನಲಿ ಗೂಡು. ಬೇಕೋ ಪಯ ಗೂಡುದಲ್ಲ ಬಲಿ ಇದಾನೆ ಕಟ್ಟಿ ಆಯ್ಜ ಅದಾ ಟೈಗುನ ಹಂಗೆ ಬೇಗ ಕರೆಕ್ಟ್ ಆಗ್ಬೋದು. ಅವು ಅಂಚೆನೆ ಐಕ್ಯ ವಾತೆ ಥರ ದೀಪ ತಿನ್ಬೇಕದ ಆಯಿಗೆ ಆಯಿ ಮಲ್ಲೊಳ್ಳಿ ಬರ್ಸವನ್ನ ನನ್ನ ಚಂಡಿ ಎಲ್ಲ ಇಜ್ಜಿ ಪಾಪ ಬಯ್ಯ ಒಂಜಿ ವಾಕಿಂಗ್ ಅವನು ನಾಂಡು ಈಗ ಗೈಸಿಗ ಮಿಂಚಲ್ಲಿ ಕರ್ಕೊಂಡು ಬಂದೆ ನಾನು. ಅಂದರೆ ಅವಳು ಆ ಪಕ್ಕದ ಮನೆಯಲ್ಲಿದ್ಲು, ನಾನು ಫುಡ್ ಕೂಡ ಕೊಟ್ಟಿದ್ದೆ, ಆದರೂ ಕೂಡ ಅವಳು ತಿಂತಾ ಇರಲಿಲ್ಲ ಅಂತ. ಅದಕ್ಕೆ ನಮ್ಮ ಹತ್ರನೇ ಇರಲಿ ಅಂತ ಸ್ವಲ್ಪ ದಿನ ಹುಷಾರಾದ್ಮೇಲೆ ಬಿಡುವ ಅಂತ. ಇನ್ನೂ ಕೂಡ ಹುಷಾರಾಗದಿದ್ದರೆ ಅವಳನ್ನೊಮ್ಮೆ ಕರ್ಕೊಂಡು ಹೋಗ್ಬೇಕು. ನೋಡಿ ಬೆವರಿ ಒದ್ದೆ ಮಾರೆ ನಾನು. ಇವಳದು ಗೂಡು ತಂದು ಅವರದೆಲ್ಲ ಸರಿ ಮಾಡಿ ಅಲ್ಲಿ ಒಂದದು ಪ್ರಾಣಿಗಳನ್ನು ಸಾಕಿದರೆ ಇದೆಲ್ಲ ಸಮಸ್ಯೆ. ಇಲ್ಲಿ ರೆಸ್ಟ್ 1 ವಾರ ಇರಲಿ, ಇವಳು ಹುಷಾರಾಗದಿದ್ದರೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಸ್ಟ್ರಿಪ್ ಹಾಕಿಸ್ಬೇಕು. ಈಗ ಕೈಗೆ ಸ್ವಲ್ಪ ಆಗಿತ್ತು ನಂದು. ಆಂಡ್ರೆ ಮೆಂಚ ಫುಡ್ಡು ಇಟ್ಟಿದ್ದೇನೆ ಮತ್ತು ನೀರು ಇಟ್ಟಿದ್ದೇನೆ. ಹಾಂ ಕೋರಿದ ತುಂಡು ತುಳಿಗೆ ಉಂಡ ತಿನ್ಪಲ್ಲ ತುಳಿಗೆ ಕೋರಿ ಬಂಡ ಅಂಡತ್ತ ಮೀನೇ ತಿಂದು ಜಲಿಗೆ ಅಲ್ಲಿ ಸಾಕಿದ್ರೆ ಇದೊಂದು ಸಮಸ್ಯೆ. ಅಂದರೆ ನಾವೇ ಹಣ ಕೊಟ್ಟು ಆಪ್ರೇಷನ್ ಮಾಡಿಸಿ ಹೀಗೆ ಆಗುವಾಗ ಸಮಸ್ಯೆ. ನಾನು ಡಾಕ್ಟರ್ಗೆಲ್ಲ ಕಾಲ್ ಮಾಡಿ ಮಾತಾಡಿದೆ, ಮತ್ತು ಉಂಡೆಯಾಗಿ ಆಗಿದೆ, ಅದು ಆಗ್ತದಂತೆ, ಅದು ನೀರು ತುಂಬುದಂತೆ ಗಾಯದಲ್ಲಿ, ಹಾಗೆ ಅದು ಏನಾಗುವುದಿಲ್ಲ ಅಂತ ಹೇಳಿದರು. ನೋಡಿ ಅಮ್ಮ ಚಿಕನ್ ಪೀಸ್ ತಂದಿದ್ದಾರೆ, ಈಗ ಹಾಕ್ತಾರೆ. ಕುಡ್ದಲೆಡೆ ಪಾಡ್ಲಿ ಅವ ಇದಕ್ಕೊಂದು ವೈರಸ್ ಕನ್ನದು ಮುಚ್ಚೋಡು ಎಷ್ಟು ಅವರಿಗೆಲ್ಲ ಉಂಟಲ್ಲ ಅಭ್ಯಾಸ ಇಲ್ಲದೆ. ಈಗ ನೋಡಿ ಮಾಡೋದು ನೋಡಿ ಇದರೊಳಗೆ ಮ್ಯಾಟೆಲ್ಲ ಹಾಕಿದ್ದೇನೆ, ಅದಕ್ಕೆ ಇದಕ್ಕಿಂತ ದಪ್ಪದ ಮ್ಯಾಟ್ ಹಾಕಬೇಕಿತ್ತು. ನೀರೆಲ್ಲ ಇಟ್ಟಿದ್ದೇನೆ ಆಯಿತಾ, ಊಟ ಮಾತ್ರ ಹಾಕಲಿಲ್ಲ, ಊಟ ನೈಟ್ ಹಾಕೋದು, ಹಾಗೆ ಸೇಫ್ ಒಂದು. ನಾನು ಹೇಳಿದಾಗ ಅರ್ಧವರೆಗೆ ಹಾಕಿ ಕೊಟ್ಟಿದ್ದಾರೆ, ಯಾಕಂದರೆ ಏನಾದರೂ ಹಾವು ಗೀವು ಏನಾದರೂ ಒಳಗೆ ಹೋಗಬಾರ್ದು ಏನಂತೇಳಿ. ಹಾಗೆ ಇದರ ವಿಷಯ ನಾನು ಹೇಳಲಿಲ್ಲಲ್ಲ. ಇದಕ್ಕೆ ನನಗೆ ಈ ಒಂದು ಗೂಡು ಮಾಡಿಸಲಿಕ್ಕೆ ನನಗೆ ಸೌಮ್ಯ ಶೆಟ್ಟಿ ಅಂತೇಳಿ ಅವರು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ.
ಸ್ಟಾರ್ಟಿಂಗ್ ನಾನು ಗೂಡು ಮಾಡಬೇಕಂತ ಡಿಸಿಷನ್ ತೊಗೊಳ್ಳುವಾಗಲೇ ಅವರು ನನಗೆ ಮೆಸೇಜ್ ಮಾಡಿದರು. ಹಾಗೆ ಅವರ ಒಂದು ಹೆಲ್ಪ್ ತೊಗೊಂಡು ನಾನು ಈ ಗೂಡು ಮಾಡಿದ್ದು, ಯಾಕಂದರೆ ಒಬ್ಬಳೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡ್ತಾ ಇದ್ದಾರೆ ನಿಮ್ಮ ದೊಡ್ಡ ಮನಸ್ಸಿಗೆ ನನಗೆ ಒಂದು ಹೆಲ್ಪ್ ಮಾಡಿದ್ದಕ್ಕೆ. ನನ್ನ ಒಂದು ಅಕ್ಕನ ಥರ ಒಂದು ಸಿಸ್ ಟೈಪು ನನಗೆ ಅವರು ಸಹಾಯ ಮಾಡಿದರು. ಹಾಗೆ ಮಾಡಲಿಕ್ಕೆ ಮತ್ತು ತುಂಬ ಟೈಮ್ ತೊಗೊಳ್ತು. ಒಂದು ಸಲ ಇನ್ನೊಬ್ಬರಿಗೆ ಹೇಳಿ ಅವರು ಸರಿ ಕಟ್ ರೆಸ್ಪಾನ್ಸ್ ಮಾಡದೆ, ಮತ್ತು ಇದು ನನ್ನ ನಿಯರ್ ಇರುವಂಥವರಿಗೆ ಹೇಳಿ ಇದು ಮಾಡಿಸಿರೋದು. ಹಾಗೆ ಇನ್ನಾದರೂ ನಾಯಿಗಳಿಗೆ ನೀರೆಲ್ಲ ಬೀಳಲಿಕ್ಕಿಲ್ಲ, ಸೇಫಾಗಿ ಆರಾಮದಲ್ಲಿ ಇರ್ತಾರೆ. ನಾನು ಎಲ್ಲಿ ಹೋದರೂ ನನಗೆ ಟೆನ್ಷನ್ ಇಲ್ಲ. ಇಲ್ಲಿ ಉಂಟಲ್ಲ, ಯಾವಾಗ ಸಂಕಲೆ ಕಡ್ದು ಹೋಗ್ತದೆ ಅಂತೇಳಿ ಮಂಡ್ಯ. ಹಾಗೆ ಗೂಡು ಕೂಡ ಏನು ಬಂದಾಗಿ ಇಲ್ಲ, ಓಪನ್ ಆಗಿ ಉಂಟು. ನನಗೆ ಅದಕ್ಕೆ ನಾನು ಗೂಡು ಅಂತ ಹೇಳಿದರೆ ಅವರಿಗೆ ಸ್ವಲ್ಪ ಇಕ್ಕಟ್ಟಾಗಿ ಇರಬಾರ್ದು, ಸ್ವಲ್ಪ ಫ್ರೀಯಾಗಿ ಹೋಗುವಂಥದ್ದು ಹಾಗೆ ಇರಬೇಕಂತ ತಿಳ್ಕೊಂಡೊಂದು ಪ್ಲ್ಯಾನಲ್ಲಿ ಮಾಡಿಸಿದ್ದು. ಹಾಗೇ ಆಯಿತು. ಓಪನ್ ಗಾಳಿ ಬರ್ತದೆ, ಸ್ವಲ್ಪ ನೀರು ಕೂಡ ಬೀಳುವುದಿಲ್ಲ. ಆ ರೀತಿ ಮಳೆ ಬಂದಾಗ ನೋಡುವ ಹೇಗಾಗ್ತದಂತ. ಹಾಗೆ ಮತ್ತು ಯೂಟ್ಯೂಬ್ ಪೇಮೆಂಟ್ ಹಾಕಿ ಅವರ ಒಂದು ಹಣವನ್ನು ಸೇರಿಸಿ ನಾನು ಈ ಗೂಡು ಮಾಡ್ತಿರೋದು ಗೈಸ್. ಹಾಗೆ ಯೂಟ್ಯೂಬ್ ಪೇಮೆಂಟ್ ಅಂತ ಹೇಳಿದರೆ ನೀವು ನೋಡಿ ನನಗೆ ಬರೋದು. ಹಾಗಾಗಿ ನಿಮ್ಮ ಎಲ್ಲರ ಒಂದು ಯೋಗದಾನ ಅದರಲ್ಲಿ ಉಂಟಂತ ತಿಳ್ಕೊಳ್ಳಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇತ್ತು ಒಂದು ಶೂಟ್ ಮಾಡಿ ಇವಾಗ ಕೂತ್ಕೊಂಡಿದ್ದೇನೆ. ಅಮ್ಮ ಆಕ್ಸಿಜನ್ ತೊಗೊಳ್ತಾ ಇದ್ದಾರೆ. ಅಲ್ಪ ಇತ್ತಂಡ ಓಳು ಕೊನು ನಾನೇ ಫಲ ಗೂಡು ಹೊಡೆದು ಕೊನೋಣ. ಇವನು ಉಂಟಲ್ಲ ಹೀಗೆ ಮಾಡೋದು ಗೈಸ್. ಎಂಥ ಗೂಡಿದ್ರು ನಮ್ಮ ಟೈಗೂ ಇದ್ದಾನಲ್ಲ. ರಾತ್ರಿ ರೈಸ್ ಗೈಸ್. ಅಮ್ಮ ಮಲ್ಕೊಳ್ಳೋದು, ಊಟ ಮಾಡಿ. ಹಂಗೆ ಚಿಂಚು ಕೂಡ ಮಲ್ಕೊಳ್ತಿದ್ದಾನೆ. ಹಿಂಗೆ ಕಮೆಂಟ್ ಓದ್ತಾರೆ ಉಂಟು ಬಾಲಿ ಮೊಬೈಲ್. ಚುಪ್. ಇನ್ನು ಕಮೆಂಟ್ ಓದುವ. ಮತ್ತು ನಾಳೆ ಒಂದು ಪ್ಲೇಸಿಗೆ ನನಗೆ ಹೋಗ್ಲಿಕ್ಕೆ ಉಂಟಾಯಿತು. ನಾಳೆಯ ಬ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ, ಗ್ಯಾರಂಟಿ. ತುಂಬ ಚೆಂದ ಇರ್ತದೆ. ನಾನು ಯಾವತ್ತು ಹೇಳ್ತೇನಾ, ಮೊನ್ನೆ ಪ್ರೀವಿಯಸ್ ಯಾವಾಗ ಹೇಳಿದ್ದೆ ಗೊತ್ತಾನೆ, ಸುಬ್ರಹ್ಮಣ್ಯಗೆ ಹೋಗೋಕೆ ಹೇಳಿದ್ದೆ ನಾಳೆ ಎಲ್ಲ ಹೋಗು ತುಂಬ ಚೆಂದ ಇರ್ತದೆ ಅಂತ. ಇರಲಿಲ್ವ ಚೆಂದ? ಹಾಗೆ ನಾಳೆಯದು ಅದಕ್ಕಿಂತಲೂ ಚೆಂದ ಇರ್ತದೆ. ನಾಳೆ ನೋಡಿ ಆಯಿತಾ ನೀವು. ನಾನೀಗ ಸ್ವಲ್ಪ ಕಮೆಂಟ್ ಓದ್ತೇನೆ, ಆಮೇಲೆ ನಾವು ಮಲ್ಕೊಳ್ಳುವ. ಕಮೆಂಟ್ ಓದುವ ಗೈಸ್. ಫಸ್ಟ್ ಕಮೆಂಟ್ ಅಫಾ ಅಂತ ಕಮೆಂಟ್ ಮಾಡಿದ್ದಾರೆ. ಅಕ್ಕ ಇನ್ನೂ ಸಪುರ ಆಗಬೇಡಿ, ದಪ್ಪ ಚಂದ ಕಾಣಿಸುತ್ತೆ ಅಂತೇಳಿ. ಸಪುರ ಆಗಲಿಕ್ಕೆ ಎಂತ ಗೊತ್ತು, ದಪ್ಪ ಅದಂತ ಹೇಳೋದು. ನಾನು ಸಪುರ ಇರುವಾಗ ದಪ್ಪ ಆಗಲಿಕ್ಕೆ ನನಗೆ ಸುಲಭ ಇತ್ತು, ಕಷ್ಟ ಇತ್ತು ದಪ್ಪ ಆಗಲಿಕ್ಕೆ. ಈಗ ದಪ್ಪ ಆದಮೇಲೆ ಈಗ ಸಪುರ ಆಗಲಿಕ್ಕೆ ಕಷ್ಟ ಉಂಟು. ಹಾಗೆ ಈಗ ಚಿಂಚು ಎಷ್ಟು ತಿಂತಾನೆ ದಪ್ಪ ಆಗೋದು ಕಾಣುವುದಿಲ್ಲ. ಹಾಂ, ಹಾಗೆ ವಿಷಯ. ನಾನು ಸಪುರ ಇರುವಾಗ ನಾನು ದಪ್ಪ ಆಗೋಕೆ ತುಂಬ ಆಸೆ ಇತ್ತು. ಆವಾಗ ದಪ್ಪ ಆಗ್ತಾನೆ ಇರಲಿಲ್ಲ. ಈಗ ಸಪುರ ಆಗಬೇಕಂತ ನೋಡ್ತಾ ಇದ್ದೇನೆ, ಸಪುರ ಆಗ್ತಿಲ್ಲ. ಹಾಗೆ ಇದ್ದದ್ದೇ ಸಾಕು. ಹಾಗೆ ನನ್ನ ಥರ ಬೊಡ್ಡಿ ಆಗೋದು ಬೇಡ ಅಂತ ಅವನೇ ನನ್ನನ್ನು ಬೊಡ್ಡಿ ಅಂತ ಹೇಳೋದು ಜಾಸ್ತಿ. ಇರಲಿ ಬಿಡಿ. ಬಬಿತಾ ಶೆಟ್ಟಿ ಅವರು 50 kg ಆತದಾಲ ಮಲ್ಲ ಅತ್ತು ಇತ್ತೆ ಪೊರ್ಲು ತೋಜುವರು ನನ್ನ ಜಾಸ್ತಿ ಬೊರ್ಚಿ ಆತೆ. ಅಮ್ಮ ಹುಷಾರು ಇತ್ತಂಡ ಎಲ್ಲಿಯ ಕೆಲಸ ಮಲ್ತೊಂದಿಪ್ಪಾಡು ಇಜ್ಜಿಂಡ ಕೈಕಾರು ಬಂದು ಬೂರುಣು ಅಂತೇಳಿ. ಬಂದು ಬೂರುಣು ಅಂತ ಹೇಳಿದಲ್ಲ, ಬಂದು ಬೂರುದು ಗಾಡಿ. ಇವರು ಒಂದು ಅಜ್ಜಿ ಹಿಂದಿ ಜಾಸ್ತಿ ಮಾತಾಡ್ತಾರೆ. ನಾ ಬಂದು ಬೂರುದಲ್ಲ, ಕೈಕಾಲು ಬೊಕ್ಕ ಬೇಲೆ ಅನ್ಪೇರ ಆಪು ಜನ ಚಾಪು. ಹಾಗೆ ನಿಂಗೆ ಅರ್ಥ ಆಯಿತು ವಿಷಯ. ಅದೌದು ಜೆತ್ತಿನಲ್ಪ ತಾಲ ಬೇಲೆ ಅನ್ಪಂದಿರ್ತಿರುತ್ತೆ ಕೆಲವು. ಅದೌದು, ಆದರೆ ಅವರು ಅಜ್ಜಿ ಆದರೂ ಕೆಲಸ ಬಿಡುವುದಿಲ್ಲ. ಅವರು ಅಂಥವ್ರು ಎಂತ ಆದರೂ ಮಾಡ್ತಾ ಇರಬೇಕು. ಅವರಿಗೆ ಹುಷಾರಿಲ್ಲಾದರೂ ಏನಾದರೂ ಬೈತಾ ಆದರೂ ಇರಬೇಕು ಅಮ್ಮನಿಗೆ. ಹಾಗೆ ಇನ್ಕ್ರೀಸ್ CVP ಅಂತ ಒಳ್ಳೆ ಕಮೆಂಟ್. ಅಕ್ಕ ನನಗೆ ನಿಮ್ಮ ಬ್ಲಾಗಲ್ಲಿ ಕಂಟೆಂಟ್ ಇಲ್ಲದ್ರೂ ಸಹ ನೋಡುವುದು ಇಷ್ಟ. ಒಂದು ಬ್ಲಾಗ್ ಮಿಸ್ ಮಾಡಲ್ಲ ನಿಮ್ಮದು. ಗಾಡ್ ಬ್ಲೆಸ್ ಯು ಅಕ್ಕ ಅಂತ. ಥ್ಯಾಂಕ್ ಯು ಸೋ ಮಚ್. ಶರಣ್ಯ ಕೆ ಅಂತೇಳಿ ನಿಮ್ಮ ಮಾತು ಕೇಳೋದೇ ಚಂದ ಅಂತ ಕಮೆಂಟ್ ಮಾಡಿದ್ದಾರೆ. ನೀವು ಕೇಳೋದೆಷ್ಟ, ನಾನು ಹೇಳೋದು ಹೆಚ್ಚ. ನನಗೆ ಮಾತಾಡೋದು ಅಂದರೆ ತುಂಬ ಇಷ್ಟ. ನಿಜವಾಗ್ಲೂ ನನಗೆ ಒಂದು ಮಾತಾಡೋದು ಅಂದರೆ ಎಂತ ಇಷ್ಟ ಗೊತ್ತು. ನನಗೆ ಮಾತಾಡಲಿಕ್ಕೆ ಯಾರೂ ಸಿಗೋದಿಲ್ಲ. ಹಾಗೆ ನಾನು ಬ್ಲಾಗಲ್ಲಿ ನಿಜ ಹೇಳ್ಬೇಕಂದ್ರೆ ಬ್ಲಾಗ್ ನನ್ನ ಕೈ ಹಿಡ್ದದ್ದು ನನ್ನ ಮಾತಿಂದಲೇ ಆಯಿತು. ನನಗೆ ಮಾತು ಅಂದರೆ ಆಯಿತು ಗೈಸ್. ನಾನು ಎಲ್ಲಿಯಾದರೂ ಹೋಗ್ತೇನಲ್ಲ, ಆಗ ತುಂಬ ಒಂದು ಮಾತಾಡೋರು ಸಿಕ್ಕರೆ ಅಲ್ಲೇ ಬಾಕಿ.
ಇಲ್ಲ ಇವನಿಗೆ ಅಷ್ಟು ಗೊತ್ತಾಗೋದಿಲ್ಲ, ನಾನು ತುಂಬ ಮಾತಾಡ್ತೇನೆ ನಿಜವಾಗ. ಯಾರ್ಯಾರ ವಿಷಯ, ಎಲ್ಲೆಲ್ಲಿ ವಿಷಯ, ಶುರುವಾಗ್ದೊಂದು ಸ್ಕೂಲಿನ ವಿಷಯ ಆದರೆ ಅದಕ್ಕೆ ಎಂಡಿಂಗೇ ಇಲ್ಲ, ಹಾಗೆ ಮಾತಾಡ್ತೀನಿ. ಕಂಪ ಅಂತ ಒಂದು ಕಮೆಂಟ್ ಮಾಡಿದ್ದಾರೆ, ತುಂಬ ಒಳ್ಳೆದಿತ್ತು. ನಿಮ್ಮ ಮತ್ತು ಅಮ್ಮನ ಮುಖದಲ್ಲಿ ನಗು ನೋಡುವಾಗ ಖುಷಿ ಆಗ್ತದೆ. ನನಗೆ ಅಮ್ಮ ಯಾವತ್ತೂ ಹೀಗೆ ಲವಲವಿಕೆಯಿಂದ ಇರಲಿ. ಗಾಡ್ ಬ್ಲೆಸ್ ಯು. ಪ್ಲೀಸ್ ರೀಡ್ ಮೈ ಕಮೆಂಟ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಿತ್ತು ಕಮೆಂಟ್. ವಿನಯ ಶೆಟ್ಟಿ, ಹಾಯ್ ಡಾಲಿ, ಲವ್ ಯು ಸೋ ಮಚ್. ಅಮ್ಮನ ತೆಲಿಕೆ ತೂತು ಮಸ್ತ್ ಖುಷಿ ಆ್ಯಂಡ್ ಗೇಮ್ ಅಂತೇಳಿ ನೋಡುವ. ಇನ್ನು ನಾನೊಂದು ಡಿಸೈಡ್ ನಾನು ಮಾಡೋದಿಲ್ಲ. ಡಿಸೈಡ್ ಮಾಡಿದರೆ ಅದು ಹಾಕಲಿಕ್ಕೆ ಆಗೋದಿಲ್ಲ ಬಿಡಿ. ಪ್ರಯತ್ನ ಪಡ್ತೇನೆ. ಏನಂತ ಹೇಳಿದರೆ ವಾರದಲ್ಲಿ ಒಂದು ಚಾಲೆಂಜ್ ಮಾಡಲಿಕ್ಕೆ ಮಾಡುವಂತ. ಯಾವತ್ತಾದರೂ ಫ್ರೀ ಇರ್ತೇನಲ್ಲ, ಎಂತ ಇರುವುದಿಲ್ಲ ಅಂತ ಅವತ್ತು ಎಡಿಟಿಂಗ್ ಆಗಿರ್ತದೆ. ಹಾಂ, ಬಚ್ಚಾಲಿ ಟೈಪ್ ಇರುವ ದಿವಸ ಆಲೋಚನೆ ಮಾಡ್ತೇನೆ ನಾನು. ನೀವು ಮಾತ್ರ ಐಡಿಯಾ ಕೊಡಿ ನನಗೆ, ಕಮೆಂಟಲ್ಲಿ ಹೇಳಿ ಎಂತ ಚಾಲೆಂಜ್ ಮಾಡಬೇಕಂತ, ಆಯಿತಾ? ಈಟಿಂಗ್ ಈ ಈಟಿಂಗ್ ಆಂಡಲ ಕಿಂಪು ಜತೈ ಒಣಸಿ ಈಟಿಂಗ್ ದಿಕ್ಕಣ ಸೊಪ್ಪು ಕದಪೆ ಸೊಪ್ಪುಲ ಉಪ್ಪು ಕರಿಲ ಒಣಸಲ ಆಯ್ಕಿಜ್ಜೆ. ಹೋಗಿತಾ ಅಂತ ಚಾಲೆಂಜ್ ವಿಡಿಯೋಕ್ಕೆ ಕಮೆಂಟ್ ಹಾಕಿದ್ದಾರೆ, ಬೆಸ್ಟ್ ಲಾಗ್ ಆಫ್ ದ ಇಯರ್ ಅಂತ. ಥ್ಯಾಂಕ್ ಯು. ನಿಕ್ಕ 10 ರೂಪಾಯಿ ತಿಕ್ಕಿದ್ದೀರಿ, ಎಂಕ್ಲೇ ತಿಕ್ಕಿದ್ದೀಜ ಮಾರೆ. ರೋಸಿ ಪ್ಲೇಸ್ ಒಳ್ಳೆ ಕಮೆಂಟ್. ಬಿ ಎ ಹ್ಯಾಪಿ ಫ್ಯಾಮಿಲಿ ಆಲ್ವೇಸ್. ಥ್ಯಾಂಕ್ ಯು. ಡಾಲಿ ಸ್ಕ್ವೇರಿ ಅಂತ ಒಳ್ಳೆ ಕಮೆಂಟ್ ಮಾಡಿದ್ದಾರೆ. ದ ಬೆಸ್ಟ್ ಪಾರ್ಟ್ ಆಫ್ ಯುವರ್ ಬ್ಲಾಗ್ ಈಸ್ ಹೌ ಸಿಂಪಲ್ ಆ್ಯಂಡ್ ಅಥೆಂಟಿಕ್ ಇಟ್ ಈಸ್. ಸೋ ಮಚ್ ಜಾಯ್ ಆ್ಯಂಡ್ ಪ್ಯೂರ್ ಹ್ಯಾಪಿನೆಸ್. ವಿಶ್ ಮೋರ್ ಕಂಟೆಂಟ್ ಕ್ರಿಯೇಟರ್ ಹ್ಯಾಡ್ ಸಮ್ ಸಿಂಪಲ್ಸಿಟಿ ಇನ್ ವಾಟ್ ದೇ ಡೂ. ಸಮಟೈಮ್ಸ್ ದಿಸ್ ಈಸ್ ಸೋ ಪ್ಯೂರ್ ಆ್ಯಂಡ್ ಫನ್. ಲವ್ ಯು ಯುವರ್ ವರ್ಕ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ನಾಳೆ ವೆರಿ ಇಂಟ್ರೆಸ್ಟಿಂಗ್ ಬ್ಲಾಗ್, ನಾಳೆ ಮಿಸ್ ಮಾಡದೆ ನೋಡಿ. ಸಿಗೋಣ ಗೈಸ್ ನಾಳೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಗೈಸ್.